ರೂಮ್ ಎಲ್ಲ ಆಯಿತು. ಈಗ ನಾವು ಬಂದಿದ್ದೇವೆ. ಎಸ್ ಮೀಟ್ ಆಫ್ಟರ್ ದ ಮೀಟ್. ಸ್ವಲ್ಪ ಸಮಯದ ನಂತರ ಬಲೆ ಬೈ. ಇಲ್ಲಿ ನೋಡಿ ನಾವು ಸ್ನಾನ ಎಲ್ಲ ಮಾಡಿ ಆಯಿತು. ಈಗ ಸ್ವಲ್ಪ ದೇವಸ್ಥಾನದ ಹತ್ರ ಹೋಗುವಂತ ಬಸ್ಸಿಗೆ ವೆಯ್ಟ್ ಮಾಡ್ತಾ ಇದ್ದೇವೆ. 4 ಗಂಟೆ ಆಯಿತು, ಬಸ್ ಬರಲಿಲ್ಲ ಅಲ್ಲ ಮೇಡಮ್? ಒಂದ್ರಲ್ಲಿ ಚಾರ್ಜ್ ಇಲ್ಲ ಅಂತ ಹೋದ್ರು, ಇನ್ನೊಂದು ನಿಲ್ಲಿಸದೇ ಹೋದ್ರು, ಏನಂತ ಗೊತ್ತಿಲ್ಲ. ಫ್ರೀ ಬಸ್ ಅಲ್ಲ. ಇಲ್ಲೊಬ್ಬ ಬಂದು ಆಗದಿಂದ ಕೇಳ್ತದೆ 250 ಕೊಡಿ ಕರ್ಕೊಂಡೋಗಿ ಬಿಡ್ತೇವೆ, 250 ಕೊಡಿ ಕರ್ಕೊಂಡೋಗಿ ಬಿಡ್ತೇವೆ ಅಂತ. ಎಲ್ಲ ಬೇಡ, ಬಸ್ಸಲ್ಲೇ ಹೋಗ್ತೇವೆ. ನಾನು ಬಿಡುವುದಿಲ್ಲ. ಈಗ 200ಕ್ಕೆ ಬಂತು, ಸ್ವಲ್ಪ ಹೊತ್ತಲ್ಲಿ 150ಕ್ಕೆ ಬರ್ಬೋದು. 100ಕ್ಕೆ ಬಂದರೆ ನಾವು ಹೋಗ್ತೇವೆ, ಇಲ್ಲಾಂದ್ರೆ ನಾವು ಹೋಗಲ್ಲ. ಫಿಕ್ಸು ಅಲ್ಲ. ಇವರು ಬಂದಾಗಿಂದ ಪುಂಡಿಯೇ ಬೇಯಿಸಿದ್ರು ಮಾಡ, ದೇವಸ್ಥಾನದಲ್ಲಿ ಬಂದು ಪುಂಡಿಯೇ ಬೇಯಿಸಿದ್ರು. ಹಾಗೇನಿಲ್ಲ, ಇಲ್ಲ ಅದು ತಲೆ ಮುಟ್ಟಿ ಹೇಳಿ ಕೇಳಿ ನೋಡಿ ಇವರೇ. ನೀವು ಎಲ್ಲೆಲ್ಲಿ ಕೈ ಹಾಕ್ತಿರ್ಬೇಡ. ಸರಿ, ಅಲ್ಲಿ ಸಿಗುವ. ಆಲ್ಮೋಸ್ಟ್ ಸನ್ನಿಧಾನದ ಹತ್ತಿರದಲ್ಲಿದ್ದೀವಿ. ಸೊ ಇಲ್ಲೆಲ್ಲ ಮಲ್ಕೊಂಡಿದ್ದಾರೆ. ಇದು ರೆಸ್ಟು, ಅಲ್ಲೆಲ್ಲ ಮಲ್ಕೊಂಡಿದ್ದಾರೆ. ಸೊ ಅಲ್ಲಿ ದೀಪ ಹಚ್ಚೋದು. ಅದು ಆ್ಯಕ್ಚುಲಿ ನಾನು ಫೋಟೋ ಶಾಟ್ ತೊಗೊಂಡೆ, ಇದು ಯೂಟ್ಯೂಬ್ ತೊಗೊಳ್ಳಿಲ್ಲ, ಒಂದು ಶಾರ್ಟ್ಸ್ ತೊಗೊಳ್ತೀನಿ ಹೋಗುವಾಗ. ಸೊ ಅಲ್ಲಿ ಕಾಣಿಸ್ತಾ ಇದೆಯಲ್ಲ, ಅಲ್ಲಿ ಕೊನೆಯಲ್ಲಿರೋದು ಅಂದರೆ ಕೆರೆ. ಅಲ್ಲಿ ಬೆಳಿಗ್ಗೆ ಸ್ನಾನ ಮಾಡಬೇಕು ನಾವು ಹೋಗಿ, ಆಮೇಲೆ ದೇವ್ರ ದರ್ಶನಕ್ಕೆ ಹೊರಡೋದು. ಸೆಕೆಂಡ್ ಡೇ ಬ್ರೇಕ್ಫಾಸ್ಟಿಗೆ ಬಂದಿದೆ. ಹೋಟೆಲ್ ಸರವಣ ಭವನ. ಇಲ್ಲಿ ನೋಡಿ ಯಾರಿದ್ದಾರೆ. ಸೊ ಹೆಂಡತಿಯವರು ರೂಮಲ್ಲಿದ್ದಾರೆ. ಅವ್ರಿಗೆ ಬ್ರೇಕ್ಫಾಸ್ಟ್ ತಗೊಂಡೋಗ್ಬೇಕು. ಬ್ರೇಕ್ಫಾಸ್ಟ್ ಬರಲಿ. ಮಸಿದು ಬ್ರೇಕ್ಫಾಸ್ಟ್ ಮಸಾಲೆ ದೋಸೆ. ಎಸ್, ಟೆಂಪಲಿಗೆ ಹೋಗ್ತಾ ಇದ್ದೇವೆ. ಆ್ಯಕ್ಚುಲಿ ದರ್ಶನ ಇರೋದು ನಮ್ಮ ಸಾಯಂಕಾಲ. ಬಟ್ ಇವಾಗ ಹೋಗ್ಬಿಟ್ಟು ಕೊಂದೇರಲ್ಲಿ ಸ್ನಾನ ಮಾಡಿ ಶ್ರೀವಾರಿ ಪಾದವ ಮೇಲೆ ಇನ್ನೊಂದೇನದು ಶಿಲಾತೋರಣಂ. ಅದೇ ಶಿಲಾತೋರಣಂ. ಇನ್ನೊಂದೆಂತ ಶ್ರೀವಾರಿ ಪಾದಂ. ಇನ್ನೊಂದೇನೋ ಉಂಟು, ಒಂದು 3-4 ಪ್ಲೇಸ್ ಇದೆ. ಅದನ್ನು ನೋಡಿಕೊಂಡು ಮಧ್ಯಾಹ್ನ ದರ್ಶನಕ್ಕೆ ಲೈನ್ ನಿಲ್ಲುವ ಅಂತ. ಸದ್ಯಕ್ಕೆ ಆಗಿದೆ, ಇನ್ನು ಹೇಳೋಕ್ಕಾಗಲ್ಲ. ಅಲ್ಲೆಲ್ಲ ಹೋದ್ಮೇಲೆ ಚೇಂಜ್ ಆಗ್ಬೋದು. ಇಟ್ಸ್ ಡಿಪೆಂಡ್. ನೋಡುವ, ಎಲ್ಲೆಲ್ಲ ಹೋಗ್ತೀವಿ ನಿಮ್ಗೆ ತೋರಿಸ್ತಾ ಹೋಗ್ತೀವಿ. ಬಸ್ಸಿಂದ ಇಳಿದ್ವಿ, ಟೆಂಪಲ್ ಹತ್ರ ಹೋಗ್ತಾ ಇದ್ದೀವಿ. ಇದೊಂದು ಊರಿ ಸ್ಟೈಲ್. ಮಾತಾಡ ನೀನು. ಅದೇ ಇದು ಸುಮ್ಮನೆ ಈಗ ಮಾತಾಡೋದು. ಈಗ ಗೊತ್ತಿಲ್ಲ ಎಂತ ಅವರಿಗೆ, ಸುಮ್ಮನೆ ಈಗ ಅದು ಇದು ಅಂತ ತೋರಿಸ್ತಾರೆ. ಇದು ವರಹಸ್ವಾಮಿ ಟೆಂಪಲ್. ಒಳಗಡೆ ವಿಡಿಯೋ ಮಾಡೋಂಗಿಲ್ಲ, ಹೊರಗಡೆ ಒಂದಷ್ಟು ತೋರಿಸೋದು. ಇವಾಗ ನಾವು ಸೀದಾ ಹೋಗೋದು ಫಸ್ಟಿಗೆ ಪುಷ್ಕರಣಿ ಕೊನ್ನೇರು ಅಂತ ಹೇಳ್ತಾರೆ. ಹೋಗಿ ಸ್ನಾನ ಮಾಡುವ. ನೀವೇ ಜಾಗ್ರತೆಯಾಗಿ ನೋಡಿಕೊಳ್ಳಬೇಕು. ಪುಷ್ಕರಣಿಯ ನೀರು ಕುಡಿಯಬಾರದು. ಪುಷ್ಕರಣಿಯೊಳಗೆ ಆದರ್ಶಿಗೆ ಪ್ರವೇಶಿಸಬಾರದು. ఓం నమో వెంకటేశాయ. భక్తులకు విజ్ఞప్తి, శ్రీవారి పుష్కరిణిలో నమో వెంకటేశాయ. భక్తులకు విజ్ఞప్తి, శ్రీవారి పుష్కరిణిలో బట్టలు ఉతకరాదు.
సబ్బులు షాంపూలు. ఓం నమో వెంకటేశాయ. భక్తులకు విజ్ఞప్తి. ಮಣ್ಣು ಹಾಕ್ತೀನಿ శ్రీవారి పుష్కరిణిలో బట్టలు ఉతకరాదు. సబ్బులు షాంపూలు వాడకండి. దొంగలున్నారు జాగ్రత్త. మీరే జాగ్రత్తగా చూసుకోవాలి. పుష్కరిణిలో నీరు ಎಸ್ ಸ್ನಾನ ಎಲ್ಲ ಆಯಿತು ಗೆಟಪ್ ಚೇಂಜ್ ಹರಣ ಮಾಡಿದ್ರ ಕವರ್ ಇದ್ರೊಳಗೆ ಹಾಕಿದ್ಯಾ ಹಾಂ ಸೊ ಆಗ ಇನ್ನೊಂದು ಗೆಟಪ್ ಹಾಂ ಸಾಕ್ಸೋ ಆರು ಥರ ದಪ್ಪ ಬನ್ನಿ ದಪ್ಪ ಮಾಡಿ ಅಲ್ಲ ಆಗಲ್ಲ ఏడుకొండలవాడ వెంకటరమణ గోవింద గోవింద. ಪ್ರಸಾದ ಸೊ ಪ್ರಸಾದ ಎಲ್ಲ ತಿನ್ಕೊಂಡು ಆಯಿತು. ಇವಾಗ ನಮಗೊಂದು ಪ್ಯಾಕೇಜ್ ಸಿಕ್ಕಿದೆ 1200 ಒಂದು ಪ್ಯಾಕೇಜು ಟ್ಯಾಂಕುಲು ಎದುರು. ಸೊ ಪ್ಯಾಕೇಜ್ ಏನಂತ ನಾನು ಹೋಗ್ತಾ ನನಗೆ 6 ಪ್ಲೇಸಸ್ ಹಾಂ 6 ಪ್ಲೇಸಸ್ 6 ಅದು ಪ್ಲೇಸು. ಸ್ವಾಮಿ ಈ ಬಬ್ಬರ್ಯ ಲಗೇಜ್ ಬ್ಯಾಕ್ಲ ದಿಕ್ಕಿ ಸೊ 6 ಪ್ಲೇಸಸ್ 1200 6 ಪ್ಲೇಸಸ್ಗೆ ಯಾವುದಾದ್ರು ಪ್ಲೇಸ್ ಅಂದರೆ ಒಂದು ಶ್ರೀವಾರಿ ಪಾದಲು, ಶಿಲಾತೋರಣಂ, ಚಕ್ರತೀರ್ಥಂ, ವೇಣುಗೋಪಾಲ ಟೆಂಪಲ್, ಆಕಾಶಗಂಗಾ ಮತ್ತು ಪಾಪ ವಿನಾಶನಂ. ಸೊ ಈ 6 ಪ್ಲೇಸಿಗೆ ಕರ್ಕೊಂಡು ಹೋಗ್ತಾ ಇದೆ 1200ಗೆ. ಸೊ ಟೈಮ್ 11 ಗಂಟೆ ಆಯಿತು. ಒಂದೊಂದು ಪ್ಲೇಸಲ್ಲಿ ಅರ್ಧ ಗಂಟೆ ಅಂದರೂ 3 ಗಂಟೆ ಅಂತ ಹೇಳಿದ್ದಾರೆ. 2 ಗಂಟೆಗೆ ಅದನ್ನು ಬಿಟ್ಟಾರಂತೆ. ನಮ್ಮದು ದರ್ಶನ ಇರೋದು 6 ಗಂಟೆದ್ದು. ನಾವು ಒಂದು 2 ಗಂಟೆ ಲೈನ್ ಇಲ್ವಾ ಅಂತ ಅಂದ್ಕೊಂಡಿದ್ದೇವೆ. ATC ಸರ್ಕಲಿಂದ ನಮಗೆ ದರ್ಶನ ಇರೋದು, ಅಲ್ಲಿ ರಿಟರ್ನ್ ತಂದು ಬಿಡ್ತಾರಂತೆ. ಹೋಗ್ತಾ ತೋರಿಸ್ತೀನಿ. ಮತ್ತೆ ಹೇಗಾಯ್ತು ವರಹಸ್ವಾಮಿ ದರ್ಶನ? ಗೋವಿಂದ ಗೋವಿಂದ. ಮೊದಲಿಗೆ ಈಗ ಶ್ರೀವಾರಿ ಪಾದಲು ಅಲ್ಲಿಗೆ ಹೋಗ್ತಿದ್ದೇವೆ. ಸೊ ಅಲ್ಲಿ ನಾನು ಲಾಸ್ಟ್ ಟೈಮ್ ವಿಡಿಯೋ ನೋಡಿದ್ದೆ, ಒಂದೆರಡು ಕಾಲಿನ ಪಾದದ ಗುರುತಿದೆ ಅಲ್ಲಿ. ಅಲ್ಲೂ ಕೈ ಮುಗಿ ಬರ್ತಾರೆ. ಅದು ಸ್ಟೋರಿ ಏನಂತ ಗೊತ್ತಿಲ್ಲ. ನನಗೆ ಸ್ಟೋರಿ ಸಿಕ್ಕಿದ್ರೆ ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ, ಚೆಕ್ ಮಾಡ್ಕೊಳ್ಳಿ. ರೋಡು ಮಾತ್ರ ಸ್ವಲ್ಪ ಫುಲ್ ಕಂಡಮ್ ಇದೆ, ಅಂದರೆ ಫುಲ್ ಅಪ್ ರೋಡ್. ಫಸ್ಟ್ ಗೇರಲ್ಲೇ ಹೋಗ್ತಿದ್ದಾರೆ ನೋಡಿ. ಒಳ್ಳೆ ವೆದರ್ ಇದೆ ಆದರೆ ಗೊತ್ತಾಗ್ತಿಲ್ಲ. ಅದು ಶಿಲಾತೋರಣ. ಇದೇ ಇರಬೇಕು, ಇದು ಶಿಲಾತೋರಣಮ್ಮ. ಹಾಂ ಓಕೆ. ಸೊ ಇದೊಂದು ಶಿಲಾತೋರಣಂ ಕಾಣ್ತಿದೆಯಲ್ಲ. ಶಿಲಾತೋರಣಂ ಏನಂದರೆ ಒಂದು ನ್ಯಾಚುರಲ್ ರಾಕ್ ಫಾರ್ಮ್ ಆಗಿದೆ, ತೋರಣ ಥರ ಫಾರ್ಮ್ ಆಗಿದೆ. ಅದು ತೋರಿಸ್ತೀನಿ ನಾನು ನೆಕ್ಸ್ಟ್. ಇಲ್ಲಿ ಬಂದು ಅವಾಗಲೇ ದರ್ಶನ ಕೊಡೋದು, ಇವತ್ತೇ ದರ್ಶನ.
ಶ್ರೀವಾರಿ ಪಾದಲು ಅಲ್ಲಿಗೆ ಹೋಗ್ತಾ ಇದ್ದೀವಿ. ಸರ್ ಮುಖ್ಯ ಎತ್ಕೊಂಬತ್ತಾರೆ. चलो 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 भैया चलो 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 ಕಾಪು ನಾವು ಹಾಕಿದ್ದೀವಿ, ನಿಮ್ಗೆ ಪೇಷನ್ಸ್ ಕಮ್ಮಿ. కాపేరావదండి బడబడ అంటే బడబడ పోండు కొంచెం గంట కాపు నల్ల బరపు చేరుకుంటా అదే ಕೂಡಲ್ಲ ಕಾಡು ಮಕ್ಕಳು ಬೇತ ಸ್ಟೋರಿ ಮಾಡ್ತಾರೆ ಅಲ್ತ ಸ್ಟೋರಿ ಮುಲ್ತ ಸ್ಟೋರಿ ಮತ್ತೆ ಮತ್ತೆ ಮಕ್ಕಳು ಲೇಟ್ ಆಗ ಕಾಡು ರೆಡಿ ಇಪ್ಪು ಮತ್ತೊಂದು ಬಸ್ చెప్పారు 1 ಗಂಟೆ చెప్పారు ಮಂಡ ಮತ್ತೆ ಬೇಕಿಲ್ಲ ಅಂದ್ರೆ ಹೋಯ್ ಅಂದ ಪ್ರಯೋಜನ ಇಜ್ಜಿಗೆ ಪೊಯ್ 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 ಒಂದು ಪ್ರಯೋಜನ ಇದೆಯಾ ಶ್ರೀವಾರಿ ಪಾದಲು ಆಯಿತು. ಆ ಶ್ರೀವಾರಿ ಪಾದಲು ಏನಂದ್ರೆ ದೇವರು ಮೊದಲನೇ ಹೆಜ್ಜೆನ ಅಲ್ಲಿ ಇಟ್ಟಿರೋದಂತೆ, ಮತ್ತೆ ಈ ಕಡೆ ಇಟ್ಟಿರೋದಂತೆ. ಹಾಗೆ ಇದೆ ಅವರು ಹೇಳಿದ್ರು ಇಬ್ಬರು ಅಲ್ಲಿ ಕೇಳಿದಾಗ. ಅದೇನಂತ ಹಾಕ್ತೀನಿ ಡಿಸ್ಕ್ರಿಪ್ಷನಲ್ಲಿ, ಚೆಕ್ ಮಾಡಿ. ಒಂಥರ ಅದೇ ಥರ ಸ್ಟೋರಿ ಇದೆ. ಈಗ ನೆಕ್ಸ್ಟ್ ಬಂದುಬಿಟ್ಟು ಶಿಲಾತೋರಣಂ, ಆಮೇಲೆ ಚಕ್ರತೀರ್ಥಂ, ಅದಕ್ಕೆ ಹೋಗ್ತಾ ಇದ್ದೀವಿ. ಅದು ಒಟ್ಟೊಟ್ಟಿಗಿದೆ, ಹತ್ರನೇ. ಜಾಸ್ತಿ ಏನು ವೀಡಿಯೋ ಮಾಡೋಕ್ಕಾಗಲ್ಲ, ಅಲ್ಲಿ ವೀಡಿಯೋ ಮಾಡೋಕ್ಕೂ ಬಿಡಲ್ಲ. ಯಾಕಂದರೆ ಜಾಗ ಕಂಜೆಸ್ಟೆಡ್ ಆಗಿತ್ತು. ಸ್ವಲ್ಪ ಮಾಡಿದೆ, ಎಷ್ಟು ವೀಡಿಯೋ ಬಂತು ಅಷ್ಟನ್ನು ಹಾಕ್ಬಿಟ್ಟಿದ್ದು, ಚೆಕ್ ಮಾಡಿ. ಒಳ್ಳೆಯದು. ನೆಕ್ಸ್ಟ್ ನೋಡ್ತಾ ಹೋಗೋದು, ಎಲ್ಲಿ ಎಷ್ಟು ವೀಡಿಯೋ ಮಾಡೋಕ್ಕಾಗುತ್ತೆ ಅಷ್ಟು ಮಾಡಿ ಹಾಕ್ತೀನಿ. ಅದು ನಾನು ಜಾಸ್ತಿ ದಿವಸದಲ್ಲಿ ವೀಡಿಯೋ ಮಾಡೋಕ್ಕೆ ಹೋಗಲ್ಲ, ನನಗೆ ಏನದು ಕಂಫರ್ಟೇಬಲ್ ಇಲ್ಲ. ಇದೇ ಶಿಲಾತೋರಣಂ, ನ್ಯಾಚುರಲ್ ಆಗಿ ರಾಕ್ ಫಾರ್ಮ್ ಆಗಿರೋದು. ಇನ್ನೊಂದೆಲ್ಲೋ ಇದೆಯಲ್ಲ ಇಂಡಿಯಾದಲ್ಲೆಲ್ಲ, ಎಲ್ಲೋ ಫಾರಿನ್ ಕಂಟ್ರಿಯಲ್ಲಿ ಇರೋದು. ಇಂಡಿಯಾದಲ್ಲಿ ಇದೊಂದೇ ಇರೋದು ಅನಿಸುತ್ತೆ ನನಗೆ. ಇನ್ ಕೇಸ್ ಅಲ್ಲ ಅಂತಿದ್ರೆ ಹೇಳಿ. ಮಾಡಿದೆ ನ್ಯಾಚುರಲ್ ಆಗಿ ಫಾರ್ಮ್ ಆಗಿರೋದು ಶಿಲಾತೋರಣ. ಇದೇ ಶಿಲಾತೋರಣಂ. ಮತ್ತೊಂದು ಪಾರ್ಕ್ ಥರ ಮಾಡಿದ್ದಾರೆ ಸುತ್ತ, ಚೆನ್ನಾಗಿದೆ. ಸೊ ಅಲ್ಲೂ ರಾಕ್ ಇದೆ, ಎಲ್ಲ ಇದೆ, ಫಾರ್ಮೇಷನ್ಸ್ ಇದೆ. ಹೋಗ್ತಿಲ್ಲ ನಾವು, ನೆಕ್ಸ್ಟ್ ಪ್ಲೇಸ್ ಹೋಗ್ಬೇಕು. ಎಸ್, ಶಿಲಾತೋರಣಂ ಆಯಿತು. ಇವಾಗ ನೆಕ್ಸ್ಟ್ ಚಕ್ರತೀರ್ಥ. ನಮ್ದೆಲ್ಲ ಪಟ ನಮಗೆ 1 ಗಂಟೆಲ್ಲ ವಿಡಿಯೋ ಮಾಡಲಿಕ್ಕಿಲ್ಲ. ಪಟ ನೋಡೋದು, ಪಟ ಹೋಗೋದು. ಇಲ್ಲಿ ಇವ್ರಿಗೆ ಬಾತ್ಕೋಳಿ ನೋಡ್ಲಿಕ್ಕೆ ಬಂದಿದ್ದಾರೆ. ಬಾತ್ಕೋಳಿ ಅಂತ ತೋರಿಸ್ತಾರೆ. ಕಾಡ್ಕೋಳಿ ಎಲ್ಲ ಕಡೆ, ನಾಡ್ಕೋಳಿ. ಕಾಡುಗೋಳಿ ಮೊನ್ನೆ ಹೀಗೆ ಹೋಗ್ತಿತ್ತು, ಗೊತ್ತಾಯ್ತಾ? ಸಿಗ್ಲಿಲ್ಲ. ಈ ಕಾಡ್ಕೋಳಿ ಯಾರು ಹೇಳಿದ್ರು? ಒಂದು ಕ್ಯಾಂಕೆ, ಬ್ರೌನ್ ಕಲರ್ ದೊಡ್ಡ ಕ್ಯಾಂಕೆ ಮಾತಿರಲ್ಲ. ಅವೇನೇ ಕಾಡ್ಕೋರಿ ಅನ್ಪಿನಿ. ಕಾಡ್ಕೋರಿ ಇಂಚ ಒಪ್ಪುನಲ್ಲಿ ಅವು ಪೂಂಜೆ ಬರೋ ಕಾಡ್ಕೋರಿ ಕುದ್ದೆ ಬರ್ಪಿನಿ ಊರ್ದಾತ ಹೈಟ್ ಬರ್ಪುಸ್. ಇಲ್ಲಿ ಸ್ವಲ್ಪ ಜಾಸ್ತಿ ನಡೆಯಕ್ಕಿದೆ ಚಕ್ರತೀರ್ಥಂಗೆ. ಎಟ್ಟನ್ನು ಬರ್ತದೆ ಮೊಂಡ ಕುಡಿಯುವ. ಹೋಗಿ ಆ ಕಡೆ ಹೋಗಿ ಮಾರೆ. ನಾನು ಗೊಂಬೆ ಅಂದ್ಕೊಂಡಿದ್ದೆ ಮಾರೆ. ಹಾಂ ಹೌದು, ನಿಜ. ಅಲ್ಲದಿದ್ರು ಗಾಂಧೀಜಿ. ಇತ್ತ ಬೂರ್ದು ಏನು ಸ್ಟೆಪ್ ಕ್ಲೋಸ್. ಯಾನ್ ಬೂರ್ನ ಯಾಯ್ ಬುರಿ ಆಯ್ತು. ಸ್ಟೆಪ್ ಕ್ಲೋಸ್ ಉಂಡು, ಸ್ಟೆಪ್ ಕ್ಲೋಸ್ ಉಂಡು. ಸಣ್ಣ ಫಾಲ್ಸ್ ಥರ ಇದೆ ಅಷ್ಟೇ. ಇಲ್ಲ ಮಾತ್ರ ಫಾರ್ಮೇಶನ್, ರಾಕ್ ಫಾರ್ಮೇಶನ್ಸ್.
ಹೋಗ್ತೀರಿ ಫೋಟೋ ಇಲ್ಲಿ ಹಾಕಿದ್ದಾರೆ ನೋ ಫೋಟೋಸ್ ಅಂತ. ಸೊ ವಿಡಿಯೋ ಮಾಡೋಕ್ಕೆ ಸಿಗೋದು ಡೌಟು. ಇದೇ ಚಕ್ರತೀರ್ಥ ಎಲ್ಲಿ ತನಕ ಆಗುತ್ತೆ ಗೊತ್ತಿಲ್ಲ. ನಾವು ಹೋಗಿದ್ದು ಇದು ದೇವಸ್ಥಾನ, ಅದು ಚಕ್ರತೀರ್ಥ ಇರೋದು ಇಲ್ಲೇ. ಚಕ್ರತೀರ್ಥ ನೋಡಿ, ವಿಷ್ಣು ದೇವರಿನ 9 ಅವತಾರಗಳು. ಮತ್ಸ್ಯಾವತಾರ, ಕೂರ್ಮಾವತಾರ, ಶ್ರೀ ವರಾಹಾವತಾರ, ನರಸಿಂಹಾವತಾರ, ವಾಮನಾವತಾರ, ಪರಶುರಾಮ ಅವತಾರ, ಶ್ರೀರಾಮ ಅವತಾರ, ಮತ್ತು ಬಲರಾಮ ಅವತಾರ, ಕೃಷ್ಣ ಅವತಾರ ಮತ್ತು ಕಲ್ಕಿ ಅವತಾರ. ಇದೊಂದು ಬಾಕಿ ಇದೆ. ವೇಣುಗೋಪಾಲ ಸ್ವಾಮಿ ಟೆಂಪಲ್. ಸ್ವಾಮಿ ಟೆಂಪಲ್ ಇಲ್ಲಿಂದನೇ ಹೋಗ್ಲಿಕ್ಕೆ 5 ರೂಪಾಯಿ ಟಿಕೆಟ್ ಇದೆ ಅಂತ ಒಳಗಡೆ ಹೋಗ್ಲಿಕ್ಕೆ. ಮತ್ತು ಒಳಗಡೆ ವಿಡಿಯೋಗ್ರಾಫಿ ಡೌಟ್ ಅನಿಸುತ್ತೆ. ಟಿಕೆಟ್ ಎಲ್ಲ ಇದೆ ಅಂದಾಗ ಮತ್ತು ನೋಡುವ ಏನಂತ. ಬಿಟ್ಟರೆ ಮಾಡ್ತೀನಿ, ಇಲ್ಲಾಂದರೆ ಇಲ್ಲ. ಫುಲ್ಲು ಕ್ಯೂ. ಸೊ ಅಲ್ಲೊಂದು ಹನುಮಂತದೇವರ ಗುಡಿ ಇದೆ, ಆಂಜನೇಯ ಸ್ವಾಮಿ ವಿಗ್ರಹ. ಇದು ಟೆಂಪಲ್ ಒಳಗೆ ಕ್ಯೂ. ವೇಣುಗೋಪಾಲ ಸ್ವಾಮಿ ಟೆಂಪಲ್ ಆಯಿತು, ವಿಡಿಯೋ ಮಾಡಲಿಕ್ಕೆ ಬಿಡಲಿಲ್ಲ ಒಳಗಡೆ. ಸೊ ಈಗ ನೆಕ್ಸ್ಟ್ ನಮ್ಮದು ಆಕಾಶಗಂಗಾ, ಆಮೇಲೆ ಪಾಪ ವಿನಾಶಿನಿ ಹೋಗ್ತಾ ಇದ್ದೀವಿ. ಸೊ ಆಕಾಶಗಂಗಾ ಸ್ಕಿಪ್ ಮಾಡ್ತಾ ಇದ್ದೀವಿ, ಯಾಕಂದರೆ ನೀರು ಕಮ್ಮಿ ಇದೆ. ಯಾಕಂದರೆ ಚಕ್ರತೀರ್ಥದಲ್ಲೂ ನೀರು ಕಮ್ಮಿ ಇತ್ತು, ಅದಕ್ಕೆ ಬೇಡ ಅಂತ ಸೀದಾ ಪಾಪ ವಿನಾಶಿನಿ ಹೋಗ್ತೀವಿ. ಸ್ವಲ್ಪ ಅಲ್ಲಿ ಸ್ನಾನ ಮಾಡಿದರೆ ಒಳ್ಳೆಯದಂತೆ ಪಾಪ ವಿನಾಶಿನಿಯಲ್ಲಿ. ಹಾಗೆ ಪಾಪ ವಿನಾಶಿನಿ ಹೋಗ್ತಾ ಇದ್ದೀವಿ. ಅಷ್ಟು ನೀರುಂಟ ಗೊತ್ತಿಲ್ಲ. ಪಾಪ ವಿನಾಶಿನಿಗೆ ಹೋಗಿ ಏನಿಲ್ಲ ಅಂದರೆ ಲಾಸ್ಟ್ ತೀರ್ಥ ತುಂಬಿಸ್ಕೊಂಡು ಬರೋದು ಅಷ್ಟೇ. ವೇಟು ಪಾಪ ವಿನಾಶಿನಿ. ಡ್ಯಾಮ್, ಆ ಕಡೆ ನೀರು ನೋಡೋಕೆ ಬಿಡಲ್ಲ. ಇಲ್ಲೇ ಸ್ನಾನ ಮಾಡೋಕೆ ಅನಿಸುತ್ತೆ ಕೆಳಗೆ. ಹೌದೌದು, ಇದೇ ಪಾಪ ವಿನಾಶಿನಿ. ಸರಿ ಹೋಗುವ, ಕೆಳಗಿಂದನೇ ವಿಡಿಯೋ ಮಾಡ್ತೀನಿ. ಇದೇ ಪಾಪ ವಿನಾಶಿನಿ. ವಿಡಿಯೋ ಮಾಡ್ತಿದ್ಯಾ? ಹಿಂಗೆ ನೀರು ಹಾಕಿದ್ದು ಚೂರು ಹೋಗಿ ತಗೊಳ್ತೀಯ ನೀನು? ನೀನೆಲ್ಲೋದ ಸ್ನಾನ ಮಾಡೋದು? ಮೀಪಿನಾರು ಬೇರೆ, ಮೀಪಿನಾರು. ಪಾತ್ರ. ಸೊ ಎಲ್ಲ ಲೊಕೇಶನ್ ಎಲ್ಲ ನೋಡ್ಕೊಂಬಂದು ಆಯಿತು. ಇವಾಗ ಊಟಕ್ಕೆ ಲೈನಲ್ಲಿ ನಿಂತ್ಕೊಂಡಿಲ್ಲ, ಹಿಂದ್ಗಡೆಲ್ಲ ನಿಂತ್ಕೊಂಡಿದ್ದಾರೆ. ನಾವು ಕೂತ್ಕೊಂಡಿದ್ದೀವಿ. 3 ರೋ ಇದೆಲ್ಲ. ಇದಾದಮೇಲೆ ಊಟ ಮಾಡಿ ಸೀದಾ ಯಾವುದಾದ್ರು ATC ಸರ್ಕಲ್ಗೆ ಹೋಗಿ ಅಲ್ಲಿಂದ ಲೈನಿಂದ ದರ್ಶನಕ್ಕೆ. ಇನ್ನೇನು ವೀಡಿಯೋ ಮಾಡೋಕ್ಕಾಗಲ್ಲ. ಇನ್ನೇನು ನಾವು ದರ್ಶನ ಬಂದ ಮೇಲೆ ಪರಿಸ್ಥಿತಿ ಹೇಗಿರ್ಬೇಕು ನೋಡಬೇಕು. ಮೊಬೈಲ್ ಕೈಗೆ ಸಿಕ್ಕ ಮೇಲೆ, ಯಾಕಂದರೆ ಈಗ ಊಟ ಆದಮೇಲೆ ನಾವು ಮೊಬೈಲ್ನ ಲಾಕರ್ಗೆ ಹಾಕಿ ಹೋಗ್ತೀನಿ. ಮೊಬೈಲಲ್ಲಿ ಚಾರ್ಜ್ ಕೂಡ ಇಲ್ಲ. ಪವರ್ ಬ್ಯಾಂಕ್ ಕೊಟ್ಟು ಚಾರ್ಜಿಗೆ ಹಾಕಿ ಹೋಗ್ಬಿಡ್ತೀನಿ ಸೀದಾ. ಮತ್ತೇನಿದ್ರು ಬಂದಮೇಲೆ ಇದು ಪರಿಸ್ಥಿತಿ ಹೇಗಿರುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ. ಸುಸ್ತಾಗಿದ್ದರೆ ಹೋಗಿ ಮಲ್ಕೊಳ್ತೀವಿ. ನಾಳೆ ಆಯಿತು, ಇಲ್ಲಾಂದರೆ ವಿಡಿಯೋ ಕಂಟಿನ್ಯೂ ಮಾಡ್ತಾ ಹೋಗಿ ಅಲ್ಲಿ ತನಕ ಸಿಗೋಣ.